ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಈಗಿನ ಕರ್ನಾಟಕ ಸರ್ಕಾರ ಎಲ್ಲರಿಗೂ ಸರ್ಕಾರಕ್ಕೆ ಅನುಕೂಲ ಆಗಬೇಕು ಬೇಡವೋ ಗೊತ್ತಿಲ್ಲ. ಸರ್ಕಾರಕ್ಕಂತೂ ಇದರಿಂದ ಅನುಕೂಲ ಇದೆ, ಆದರೆ ಬಡ ಜನಗಳಿಗೂ ಇದರಿಂದ ಅನುಕೂಲ ಇದೆ. ಅದರಿಂದ ಬಿ ಖಾತೆ ಅನ್ನೋದನ್ನು ಎ ಖಾತೆ ಅನ್ನೋದನ್ನು ಅನಧಿಕೃತ ನಿವೇಶನಗಳಿಗೆ ಮನೆಗಳಿಗೆ ಬಿಟ್ಟಿದ್ದಾರೆ. ಅದನ್ನು ಎಲ್ಲ ಅರ್ಜಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲ ತೊಗೊಂಡೋಗಿ ದಾಖಲೆಗಳನ್ನ ನಗರಸಭೆ, ಪುರಸಭೆ, ನಗರ ಪಾಲಿಕೆಗಳಿಗೆ ನಮ್ಮ ನಿವೇಶನದ ಬಡ ಬಂಧುಗಳು ಕೊಟ್ಟಿದ್ದಾರೆ. ಕೊಟ್ಟು 2-3 ತಿಂಗಳುಗಳಾದ್ರೂ ಖಾತೆ ಅವ್ರ ಕೈಗೆ ಸೇರಿಲ್ಲ. ಯಾಕೆ ಅಂತ ಕ್ವಶನ್ ಮಾಡೋಕ್ಕೆ ಹೋದರೆ ಏನೋ ಒಂದು ಕಾರಣ, ಸಕಾರಣ ಇಲ್ಲ, ವಿನಾಕಾರಣ ಅವ್ರುಗಳ್ನ ಸುತ್ತಿಸ್ಕೊತಾ ಇದ್ದಾರೆ. ಇದರಿಂದಲೇ ಗೊತ್ತಾಗತ್ತೆ ಯಾಕೆ ಸುತ್ತಿಸ್ಕೊತಿದ್ದಾರೆ, ಅಲ್ಲಿ ಏನಿದೆ ಅಲ್ಲಿ ಅನ್ನೋದನ್ನು. ಯಾವುದೇ ಪುರಸಭೆ ತಗೊಳ್ಳಿ, ಯಾವುದೇ ನಗರಸಭೆ ತಗೊಳ್ಳಿ, ಅದನ್ನು ಅವರಲ್ಲಿ ಲಂಚಕ್ಕೆ, ನೀವೇ ನೋಡಿ, ಅದನ್ನು ನಾನು ಹೇಳೋದಲ್ಲ, ಲಂಚಕ್ಕೆ ಕೈ ಚಾಚಿ ಕೂತಿದ್ದಾಗಿ ಕಾಣ್ತಾ ಇದೆ. ಇಲ್ಲದೆ ಹೋದರೆ ಅವರು ಇಷ್ಟು ದಿನ ಬೇಕಾಗಿಲ್ಲ. ಯಾಕೆ ಬೇಕು, ಎಷ್ಟು ದಿನ ಬೇಕು ಆ ಖಾತೆಗಳ್ನ ಕರೆಕ್ಟಾಗಿ ರೆಕಾರ್ಡ್ ಕೊಟ್ಟರೆ ಮಾಡೋದಕ್ಕೆ? ಸರ್ಕಾರ ಹೇಳಿದೆ 3 ತಿಂಗಳೊಳಗೆ ನೀವು ಖಾತೆಗಳ್ನ ಕೊಡಿ ಅಂತ ಹೇಳಿತ್ತು ಮೊದಲು, ಗೊತ್ತಾಯ್ತಾ? ಆದರೆ ಇವರು ಏನೋ ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿಗಳು ಕೊಡಲ್ಲ ಅಂತ. ಹಾಗೆ ಅದನ್ನು ಬೈಕೋಬಾರ್ದು ಯಾರು ಪೂಜಾರಿಗಳು, ಅದನ್ನು ಇರೋದನ್ನು ನಾನು ಹೇಳಿದ್ದು. ಅದರಿಂದ ನಗರಸಭೆಗಾಗಲಿ ನಗರ ಪಾಲಿಕೆಗಾಗಲಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಬಡವರಿಗೆ ಕಷ್ಟ ಕೊಡಬೇಡಿ. ನಿಮಗಂತೂ ಒಳ್ಳೆಯದಾಗಲ್ಲ, ಗೊತ್ತಾಯ್ತಾ? ಈ ಥರ ಕಷ್ಟ ಕೊಟ್ಟು ಅವ್ರನ್ನ ಅಲಿಸ್ಕೊಂಡ್ರೆ ನಿಮಗಂತೂ ಒಳ್ಳೆಯದಾಗಲ್ಲ. ನೀವು ಅವ್ರನ್ನ ಅಲಿಸ್ಕೊಳ್ಳೋದಲ್ಲೇನೆ ಅವ್ರು ಕೊಟ್ಟ ದಾಖಲೆಗಳನ್ನ ಪರಿಶೀಲನೆ ಮಾಡಿ ತಕ್ಷಣ ಅವ್ರಿಗೆ ಅದನ್ನು ಸರ್ಕಾರ ಏನು ಹೇಳಿದೆಯೋ, ಗೊತ್ತಾಯ್ತಾ, ಖಾತೆಗಳನ್ನ ಹಂಚಿಕೆ ಮಾಡಿ. ಸರ್ಕಾರನೂ ಕೂಡ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅವರು ಏನಕ್ಕೆ ಇಷ್ಟು ದಿನ ಇಟ್ಕೊಂಡಿದ್ದಾರೆ ಅದನ್ನು, ಅದಕ್ಕೇನೇನು ಇಷ್ಟು ದಿನ ಅಷ್ಟೊಂದು ಖಾತೆಗಳನ್ನ ಆಗಿಲ್ಲ ನಗರಸಭೆಗಳಲ್ಲಿ, ಗೊತ್ತಾಯ್ತಾ? ಕೊಟ್ಟಿಲ್ಲ, ಈಚೆಗೆ ಬಿಡಲ್ಲ, ಎಲ್ಲ ಆದ್ರೂ ಅಲ್ಲೇ ದುಡ್ಡು ಆಗಬೇಕು, ಗೊತ್ತಾಯ್ತಾ? ದುಡ್ಡುಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಆಪಾದನೆ ಅಲ್ಲ ಇದು. ನೋಡಿ, ನೀವೇ ಖುದ್ದಾಗಿ ಎಲ್ಲರೂ ಜನಗಳನ್ನ ನೀವೇ ಪರೀಕ್ಷೆ ಮಾಡಿ ಗೊತ್ತಾಗತ್ತೆ ನಿಮಗೆ. ಸರ್ಕಾರ ಕೂಡಲೇ ಇದ್ರ ಕಡೆ ಗಮನ ಹರಿಸಿ ಇವ್ರ ಮೇಲೆ ಏನು ಆಕ್ಷನ್ ತೊಗೋಬೇಕು ತೊಗೊಂಡು ಜನಗಳಿಗೆ ಉಪಕಾರ ಮಾಡಬೇಕು ಅಂತ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ಲು ಕೇಳ್ಕೊಳ್ಳುತ್ತೆ, ಗೊತ್ತಾಯ್ತಾ? ಜನಗಳಿಗೆ ಎಲ್ಲರೂ ಒಳ್ಳೇದಾಗಬೇಕಷ್ಟೇನೇನೆ. ಸರ್ಕಾರ ಏನೋ ಒಳ್ಳೇದು ಮಾಡಿದೆ, ಇವರು ಒಳ್ಳೇದು ಮಾಡಬೇಕು. ಎಲ್ಲರಿಗೂ ವಿತರಣೆ ಆಗಲಿ. ದುಡ್ಡು ಎಲ್ಲಿದೆ ಎಲ್ಲರಿಗೂ ಕೊಡೋದಕ್ಕೆ ಸರ್ಕಾರ ಹೇಳಿದ್ದಾರೆ, ಕಟ್ಟಿದ್ದಾರೆ ನೋಡಿ, ಅದನ್ನು ದಾಖಲೆ ಕೊಟ್ಟಿದ್ದಾರೆ, ಕಂದಾಯಗಳು ಕಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಕಸದ ಇದನ್ನು ಟ್ಯಾಕ್ಸ್ ಕಟ್ಟಿದ್ದಾರೆ. ಎಲ್ಲ ಕಟ್ಟಿಬಿಟ್ಟು ಕೊಟ್ಟರು 25, 26, 24, 25 ಎರಡು ಸರಿ ಕಂದಾಯ ಕಟ್ಟಿದ್ದಾರೆ, 25, 26 ಕಂದಾಯ ಕಟ್ಟಿದ್ದಾರೆ. ಎಲ್ಲ ಕಟ್ಟಿಬಿಟ್ಟು ಕೊಟ್ಟರು ವಿತರಣೆ ಮಾತ್ರ ಆಗ್ತಾಯಿಲ್ಲ. ಯಾರನ್ನೇ ಕೇಳಿದ್ರು ನಂದು 10,000 ಕೊಟ್ಟೆ, ನಾನು 12,000 ಕೊಟ್ಟೆ, ಕೊಡದೇ ಇದ್ರೆ ಆಗಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅದರಿಂದ ಸರ್ಕಾರ ಈ ಕಡೆ ಗಮನ ಹರಿಸಿ ಕೂಡಲೇ ಅದ್ರ ಮೇಲೆ ಆಕ್ಷನ್ ತಗೊಂಡು ವಿತರಣೆ ಮಾಡಿಸ್ಕೊಬೇಕಾಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ಳುತ್ತೆ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.